ನಮಸ್ಕಾರ ಸ್ನೇಹಿತರೆ. ಸದಾ ಸ್ವಾತಂತ್ರ್ಯವನ್ನು ಪ್ರೀತಿಸುವ, ಜ್ಞಾನದ ದಾಹವನ್ನು ಹೊಂದಿರುವ, ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ, ಮುಖದ ಮೇಲೆ ಸದಾ ನಗುವನ್ನು ಹೊತ್ಕೊಂಡು ಎಲ್ಲರನ್ನ ನಗಿಸುವ, ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಟ್ಟುಕೊಂಡಿರುವ ವ್ಯಕ್ತಿಗಳೇ ಧನುರಾಶಿಯವರು. ಧನುರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ನೀತಿ ನಿಯಮಗಳಿಗಿಂತ ತನ್ನ ಮನಸಾಕ್ಷಿಯನ್ನ ನಂಬುವಂತ ಧನಸ್ಸು ರಾಶಿಯವರೇ, ನಿಮ್ಮ ಜೀವನದ ಯಶಸ್ಸಿನ ಗುಟ್ಟುಗಳು ಈ 5 ಪ್ರತಿಜ್ಞೆಯಲ್ಲಿ ಅಡಗಿದೆ. ನೀವು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗಲು, ಸುಖ, ಶಾಂತಿ, ನೆಮ್ಮದಿಯಾಗಿರಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಹೌದು, ಧನುರಾಶಿಯವರು ನಿಮಗೆ ನೀವೇ ರಾಜರು, ನಿಮಗೆ ನೀವೇ ಮಂತ್ರಿಗಳು ಅಂದುಕೊಳ್ಳುತ್ತೀರಾ? ಜೀವನದಲ್ಲಿ ತುಂಬ ಒಂಟಿಯಾಗಿರುವವರು ಧನುರಾಶಿಯವರೇ. ಆ ಒಂಟಿತನದಲ್ಲಿಯೇ ಅದ್ಭುತವಾದಂತಹ ಜ್ಞಾನವನ್ನು ಕಲಿಯುವವರು ಧನಸ್ಸು ರಾಶಿಯವರೇ. ಧನಸ್ಸು ರಾಶಿಯವರಿಗೆ ಯಾವುದೇ ವಿಚಾರವಾದರೂ ಮೊದಲಿಗೆ ಬರುವುದು ನೆಗೆಟಿವ್ ಥಾಟ್ಸ್, ಆನಂತರನೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನೀವು. ಆದರೆ ಕನ್ಯಾ ರಾಶಿಯವರು ಎಲ್ಲದರಲ್ಲಿಯೂ ಮೊದಲು ಪಾಸಿಟಿವ್ ಅನ್ನು ಹುಡುಕಿ ಆಲೋಚನೆ ಮಾಡಿ ನಂಬಿಕೆ ದ್ರೋಹಕ್ಕೆ ಒಳಗಾಗುತ್ತಾರೆ. ಆದರೆ ಧನಸ್ಸು ರಾಶಿಯವರು, ನೀವು ಅಂದುಕೊಂಡಿದ್ದ ಹಾಗೆ ಮತ್ತೊಂದು ದಿನ ಆ ಘಟನೆ ನಡೆಯುತ್ತದೆ. ಆದರೆ ನಿಮ್ಮ ಈ ಇಂಟ್ಯೂಷನ್ ಅನ್ನು ಈ ಪ್ರಪಂಚದವರು ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ. ನೀವು ಯಾರಿಗೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಗುರಿ, ನಿಮ್ಮ ಉದ್ದೇಶಕ್ಕಾಗಿ ನೀವು ಜೀವಿಸುವವರು. ನಿಮ್ಮ ಜೀವನವೆಂಬ ಕತ್ತಲೆಯಲ್ಲಿ ಸಂತೋಷವೆಂಬ ಬೆಳಕು ಮೂಡಲು, ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರಲು ಈ 5 ಶಪಥಗಳನ್ನು, ಪ್ರತಿಜ್ಞೆಗಳನ್ನು ಅನುಸರಿಸಿ. ಇವತ್ತಿನಿಂದಲೇ ನೀವು ನಿರ್ಧಾರವನ್ನು ಮಾಡಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಧನಸ್ಸು ರಾಶಿಯವರು ಮಾಡಬೇಕಾದಂತಹ ಮೊದಲನೇ ಶಪಥ, ಪ್ರತಿಜ್ಞೆ ಯಾವುದು ಅಂತ ನೋಡೋದಾದರೆ, ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಜೊತೆಯಲ್ಲಿಯೂ ವ್ಯವಹಾರವನ್ನು ಮಾಡಬಾರದೆಂಬ ಪ್ರತಿಜ್ಞೆ. ನೀವು ಯಾರಿಗಾದರೂ ಹಣ ಕೊಟ್ಟರೂ, ಹಣವನ್ನು ತೆಗೆದುಕೊಂಡರೂ ಒಂದು ಪ್ರೂಫನ್ನು ಇಟ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಬಳಿ ವ್ಯವಹಾರ ಮಾಡಿದವರು ನಿಮಗೆ ನಂಬಿಕೆ ದ್ರೋಹ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಧನಸ್ಸು ರಾಶಿಯವರು ಸಹಾಯ ಮಾಡುವಂತಹ ಗುಣದವರು, ಕನಿಕರ ಜಾಸ್ತಿ. ನಿಮಗೆ ಯಾರಾದರೂ ಕಷ್ಟ ಅಂದರೆ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಜೀವ ನಿಮ್ಮದು. ಆದರೆ ನಿಮ್ಮ ಈ ಒಳ್ಳೆಯತನವನ್ನು ಮಿಸ್ಯೂಸ್ ಮಾಡಿಕೊಂಡು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ. ಆದ್ದರಿಂದ ನೀವು ಯಾರ ಜೊತೆ ವ್ಯವಹಾರ ಮಾಡಿದರೂ ಆಧಾರವನ್ನು, ಸಾಕ್ಷಿಯನ್ನು ತೆಗೆದುಕೊಳ್ಳಿ. ಒಂದು ಅಗ್ರಿಮೆಂಟನ್ನು ಮಾಡಿಸಿಕೊಂಡು ಸೇಫ್ ಆಗಿ ನಿಮ್ಮ ಬಳಿ ಇಟ್ಟುಕೊಳ್ಳುವಂಥ ಶಪಥವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿ. ಎರಡನೆಯದಾಗಿ, ಧನಸ್ಸು ರಾಶಿಯವರು ಕಾಯಕವೇ ಕೈಲಾಸ ಎಂಬಂಥ ಪ್ರತಿಜ್ಞೆಯನ್ನು ಪಾಲಿಸಬೇಕು. ನಿಮ್ಮ ಕೆಲಸವೇ ನಿಮ್ಮ ಶಕ್ತಿ, ನಿಮ್ಮ ಜೀವನದ ಅಸ್ತ್ರ. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ನಿಮ್ಮ ಕೈ ಬಿಟ್ಟರೂ ನಿಮ್ಮ ದುಡಿಮೆ ನಿಮ್ಮ ಕೈ ಹಿಡಿಯುತ್ತದೆ. ನನ್ನ ದುಡಿಮೆಯೇ ನನ್ನ ದೊಡ್ಡ ಶಕ್ತಿ ಎನ್ನುವಂತಹ ಶಪಥವನ್ನು ಮಾಡಿ. ನೀವು ನಂಬಿದವರು ನಿಮಗೆ ಮೋಸ ಮಾಡಿದರೂ ನೀವು ನಂಬಿರುವ ದುಡಿಮೆ ನಿಮ್ಮ ಜೊತೆಗೆ ಇರುತ್ತದೆ. ದೇವರು ನಿಮಗೆ, ಧನಸ್ಸು ರಾಶಿಯವರಿಗೆ ಎಷ್ಟೇ ಕಷ್ಟ ಕೊಟ್ಟರು, ಅಂದರೆ ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸೋತರು, ಎಲ್ಲರೂ ಅವಮಾನ ಮಾಡಿದರು, ದೇವರು ನಿಮಗೆ ಒಂದಲ್ಲ ಒಂದು ದುಡಿಮೆಯನ್ನು, ಒಂದು ಆದಾಯದ ಮೂಲವನ್ನು ಕೊಟ್ಟಿರುತ್ತಾರೆ. ಇದೇ ನಿಮ್ಮ ದೊಡ್ಡ ಶಕ್ತಿ, ದೊಡ್ಡ ಅಸ್ತ್ರವಾಗಿರುತ್ತದೆ. ನೀವು ಎಲ್ಲಿಯವರೆಗೂ ದುಡಿಯುತ್ತೀರೋ ಅಲ್ಲಿಯವರೆಗೂ ಯಾವ ಕಷ್ಟಗಳಿಗೂ ಯಾರಿಗೂ ಹೆದರುವಂತಹ, ತಲೆ ತಗ್ಗಿಸುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಮ್ಮ ಬುದ್ಧಿಶಕ್ತಿಯಿಂದ, ನಿಮ್ಮ ದೈಹಿಕ ಬಲದಿಂದ ದುಡಿಯಿರಿ. ಮೂರನೆಯದಾಗಿ, ಪಾಪಕೃತ್ಯದಿಂದ ಬರುವಂಥ, ಅಧರ್ಮದಿಂದ ಬರುವಂಥ ಹಣವನ್ನು ತೆಗೆದುಕೊಳ್ಳಬಾರದು. ಕಾಲಪುರುಷನ ಕುಂಡಲಿಯಲ್ಲಿ ಧನಸ್ಸು ರಾಶಿ ಧರ್ಮದ ಭಾವದಲ್ಲಿ ಬರುತ್ತದೆ. 9ನೇ ಭಾವದ ಅಧಿಪತಿ ಗುರುಗ್ರಹ. ಗುರುವಿನ ಸ್ವಂತ ಮನೆಯಾದಂತಹ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವ ನೀವು ಅಧರ್ಮದ ಹಣವನ್ನು ನಿಮ್ಮ ಕೈಯಲ್ಲೂ ಸಹ ಮುಟ್ಟು ಹಾಕಿಲ್ಲ. ಧರ್ಮ ಮಾರ್ಗದಿಂದ ದುಡಿದು ಜೀವನ ಮಾಡಿದರೆ ಗುರುಗ್ರಹ ನಿಮ್ಮ ಬೆನ್ನ ಹಿಂದೆ ಕಾಯುತ್ತಾರೆ. ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ. ನೀವು ಧರ್ಮದ ಹಾದಿಯಲ್ಲಿ ಇದ್ದರೆ ನಿಮ್ಮ ಜೀವನದಲ್ಲಿ ಅದೆಂತಹ ಸಂಕಷ್ಟ ಬಂದರೂ ಸಾಕ್ಷಾತ್ ಗುರುಗಳ ಅನುಗ್ರಹದಿಂದ ನಿಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುತ್ತಾರೆ. ಧರ್ಮದ ಹಾದಿಯಲ್ಲಿ ದುಡಿದಿದ್ದೇ ಆದರೆ ನೀವು ಹಾಸ್ಪಿಟಲ್ಗೆ ಬಿಲ್ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ. ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ಗೆ ಅಲೆದಾಡುವಂತಹ ಪರಿಸ್ಥಿತಿಯು ಎದುರಾಗುವುದಿಲ್ಲ. ಅನವಶ್ಯಕ ಖರ್ಚುಗಳು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಧರ್ಮದ ಹಾದಿಯಲ್ಲಿ ಜೀವನ ನಡೆಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ.
4ನೇಯದಾಗಿ ಧನಸ್ಸು ರಾಶಿಯವರು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ಬದುಕಬೇಕು. ನಿಮಗೆ ಯಾರಾದರೂ ರೆಕಮೆಂಡ್ ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ನೀವು ಒಬ್ಬರೇ ನಿಮ್ಮ ಸಾಮರ್ಥ್ಯದ ಬಲದಿಂದ ಹೋರಾಟ ಮಾಡಿ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ನೀವೇ ಒಬ್ಬಂಟಿಯಾಗಿ ಪಡೆದುಕೊಳ್ಳುವಂಥ ಶಪಥವನ್ನು ಮಾಡಿ. ಧನಸ್ಸು ರಾಶಿಯವರು ಗುಂಪು ಕಟ್ಟಿಕೊಂಡು ಅಥವಾ ಇಬ್ಬರ ಜೊತೆ ಯಾವುದಾದರೂ ಕೆಲಸ ಕಾರ್ಯಕ್ಕೆ ಹೋದರೆ ಹೋದಂತಹ ಕೆಲಸದಲ್ಲಿ ಸಕ್ಸಸ್ ಸಿಗುವುದಿಲ್ಲ. ನಿಮ್ಮ ಜೊತೆಯಲ್ಲಿ ಇರುವವರೇ ನಿಮ್ಮ ಕೆಲಸವನ್ನು ಕೆಡಿಸುತ್ತಾರೆ. ಆದ್ದರಿಂದ ಯಾರ ರೆಕಮೆಂಡೇಶನ್ ಇಲ್ಲದೆ, ಯಾರನ್ನು ನಂಬದೆ ನಿಮ್ಮ ಕೆಲಸಕ್ಕೆ ನೀವೊಬ್ಬರೇ ಹೋಗಿ ಮಾಡಿ ನೋಡಿ. ಆ ಕೆಲಸದಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತೀರಾ. ಅರ್ಜುನನಷ್ಟು ಶಕ್ತಿ ಸಾಮರ್ಥ್ಯವುಳ್ಳ ರಾಶಿ ಅಂದರೆ ಧನಸ್ಸು ರಾಶಿ. ಅರ್ಜುನ ಬಿಟ್ಟ ಬಾಣವನ್ನು ಎಂದಿಗೂ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅದೇ ರೀತಿ ಧನಸ್ಸು ರಾಶಿಯವರು ಒಂದು ಸಾರಿ ನಾನು ಈ ಕೆಲಸವನ್ನು ಮಾಡಿಯೇ ಮಾಡುತ್ತೇನೆ ಎಂದು ಮನಸ್ಸಿಟ್ಟು ಮಾಡಿದರೆ ಆ ಗುರಿಯನ್ನು ಸಾಧಿಸಬೇಕು ಅಂದುಕೊಂಡ್ರೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಧೈರ್ಯವಾಗಿ ಒಬ್ಬರೇ ಮುಂದೆ ಹೋಗಿ ಯಶಸ್ಸನ್ನು ಪಡೆಯುವಂಥ ಪ್ರತಿಜ್ಞೆಯನ್ನು ಮಾಡಿ. 5ನೆಯ ಪ್ರತಿಜ್ಞೆ, ನೀವು ಅವಶ್ಯಕತೆ ಇರುವವರಿಗೆ ಮಾತ್ರ ಹಾಗೂ ಅಂಗವಿಕಲರಿಗೆ, ವಯಸ್ಸಾದವರಿಗೆ 3 ತಿಂಗಳಿಗೆ ಒಂದು ಬಾರಿ ಅಥವಾ 6 ತಿಂಗಳಿಗೆ ಒಮ್ಮೆ ನಿಮ್ಮ ಕೈಲಾದಂಥ ಸಹಾಯವನ್ನು, ಆಹಾರ, ಹಣವನ್ನು ಅಥವಾ ಮಾನಸಿಕವಾಗಿ ಅವರಿಗೆ ಧೈರ್ಯವನ್ನು ತುಂಬುವಂತಹ ಪ್ರಯತ್ನವನ್ನು ಮಾಡಿ ಅವರಿಗೆ ಎಮೋಷ್ನಲ್ ಸಪೋರ್ಟ್ ಮಾಡಬೇಕು. ಅಷ್ಟು ಸಾಕು. ಅದು ಬಿಟ್ಟು ನಿಮ್ಮ ಸ್ನೇಹಿತರಿಗೆ ಬೇಕಾಬಿಟ್ಟಿ ನಿಮ್ಮ ಬಳಿ ಹಣ ಕೇಳಿದವರಿಗೆ, ನಾಟಕ ಮಾಡಿಕೊಂಡು ಹಣ ಕೇಳಿದವರಿಗೆಲ್ಲ ಸಹಾಯ ಮಾಡುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಈ 5 ಪ್ರತಿಜ್ಞೆಯನ್ನು ಪಾಲಿಸುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬಹುದು. ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ, ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯದಾಗಿ ಯೋಚಿಸಿ ನಿರ್ಧರಿಸಿ. ಯಾರಾದರೂ ಬಂದು ಹಣ ಕೇಳಿದರೆ ಅಥವಾ ದೊಡ್ಡ ಆಫರ್ ಕೊಟ್ಟರೆ ಅಥವಾ ನೀವು ಯಾರಿಗಾದರೂ ಮಾತು ಕೊಡುವ ಮೊದಲು ಒಂದು ದಿನ ಸಮಯ ಕೊಡಿ ಎಂದು ಹೇಳಿ ಆತುರದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ. 2ನೇಯದಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ಇದು ನಿಮ್ಮ ಬುದ್ಧಿಯನ್ನು ಚುರುಕಾಗಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ. 3ನೇಯದಾಗಿ ಕೃತಜ್ಞತೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಗುರುವನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಇದೆಲ್ಲ ನಿನ್ನ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ. ಧನು ರಾಶಿಯವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ. ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಸದಾ ಸ್ವಾತಂತ್ರ್ಯವನ್ನು ಪ್ರೀತಿಸುವ, ಜ್ಞಾನದ ದಾಹವನ್ನು ಹೊಂದಿರುವ, ಸತ್ಯದ ಹಾದಿಯಲ್ಲಿ ಸಾಗಲು ಯಾವುದಕ್ಕೂ ಅಂಜದ, ಮುಖದ ಮೇಲೆ ಸದಾ ನಗುವನ್ನು ಹೊತ್ತುಕೊಂಡು ಎಲ್ಲರನ್ನೂ ನಗಿಸುವ, ಆದರೆ ಆ ನಗುವಿನ ಹಿಂದೆ ಜಗತ್ತಿನ ಜ್ಞಾನವನ್ನೇ ಅಡಗಿಸಿಕೊಂಡಿರುವ ವ್ಯಕ್ತಿಗಳೇ ಧನು ರಾಶಿಯವರು. ಈ ಧನಸ್ಸು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆಂದು ನೋಡೋದಾದರೆ, ಯಾವಾಗಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ. ಅಂದರೆ ಕತ್ತೆಯ ಬೆನ್ನಿನ ಮೇಲೆ ತುಂಬ ಭಾರವಾದ ವಸ್ತುಗಳನ್ನು ಇರಿಸಿ ಹೇಗೆಲ್ಲ ಕೆಲಸವನ್ನು ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ, ಗಾಳಿ, ಬಿಸಿಲು, ಚಳಿ ಇದ್ಯಾವುದನ್ನು ಲೆಕ್ಕಿಸದೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಷ್ಟು ಶ್ರಮವನ್ನು ಪಡ್ತಾರೆ, ಕಟ್ಕೊಂಡು ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತಾರೆ. ಜ್ಯೋತಿಷ್ಯ ಚಕ್ರದ 9ನೆಯ ರಾಶಿ ಧನು ರಾಶಿ. ದೇವಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಯಾವ ಗುಪ್ತ ರಹಸ್ಯಗಳಿವೆ? ಇವರ ಜೀವನದ ಗುರಿಯೇನು? ನೀವು ಧನು ರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಗುರುದೇವ ಎಂದು ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ರಾಶಿಚಕ್ರದಲ್ಲೇ ಅತ್ಯಂತ ಆಶಾವಾದಿ ಮತ್ತು ಸ್ವಾತಂತ್ರ್ಯ ಪ್ರಿಯ ರಾಶಿಯಾದ ಧನು ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ.
ಧನು ರಾಶಿಯ ಚಿಹ್ನೆ ಬಾಣವನ್ನ ಹಿಡಿದಿರುವ ಅರ್ಧ ಕುದುರೆ ಅರ್ಧ ಮಾನವನ ರೂಪ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಧನು ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ. ಬಾಣವು ಯಾವಾಗಲೂ ಮೇಲ್ಮುಖವಾಗಿ ಒಂದು ಗುರಿಯತ್ತ ಸಾಗುವಂತೆ ಇವರ ದೃಷ್ಟಿ ಸದಾ ಜ್ಞಾನ, ಸತ್ಯ ಮತ್ತು ಉನ್ನತ ಆದರ್ಶಗಳ ಕಡೆಗೆ ಇರುತ್ತದೆ. ಕುದುರೆಯಂತೆ ಇವರು ಸ್ವಾತಂತ್ರ್ಯವನ್ನ ಬಯಸುತ್ತಾರೆ. ಒಂದೇ ಕಡೆ ಕಟ್ಟಿ ಹಾಕಿದ್ರೆ ಇವರಿಗೆ ಉಸಿರುಗಟ್ಟಿದಂತೆ ಆಗುತ್ತದೆ. ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ, ಏಕೆಂದರೆ ಇವರಲ್ಲಿ ಪ್ರಾಣಿಯಂತಹ ಅಗಾಧ ಶಕ್ತಿ ಮತ್ತು ಮನುಷ್ಯನಂತಹ ಜ್ಞಾನದ ಹುಡುಕಾಟ ಎರಡೂ ಇರುತ್ತದೆ. ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ. ಬೃಹಸ್ಪತಿಯು ಜ್ಞಾನ ವಿಸ್ತಾರ, ಅದೃಷ್ಟ ಮತ್ತು ತತ್ವಜ್ಞಾನದ ಕಾರಕ. ಹಾಗಾಗಿಯೇ ಧನು ರಾಶಿಯವರಿಗೆ ಹುಟ್ಟಿನಿಂದಲೇ ಜ್ಞಾನದ ಹಸಿವು, ಆಶಾವಾದ ಮತ್ತು ಪ್ರಾಮಾಣಿಕತೆ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ತಾವು ನಂಬಿದ ಸತ್ಯಕ್ಕಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳಲು ಹಿಂಜರಿಯುವುದಿಲ್ಲ. ಮೇಲ್ನೋಟಕ್ಕೆ ಇವರು ಬಹಳ ಅಜಾಗರೂಕರು, ಬೇಜವಾಬ್ದಾರಿ ಮತ್ತು ಮನಸ್ಸಿಗೆ ಬಂದಂತೆ ಕಠೋರವಾಗಿ ಮಾತನಾಡುವವರು ಎಂದು ಕಾಣಿಸಬಹುದು. ಇವರ ನೇರ ನುಡಿಗಳು ಹಲವು ಬಾರಿ ಇತರರಿಗೆ ನೋವನ್ನುಂಟು ಮಾಡಬಹುದು, ಆದರೆ ಇದು ಅವರ ದುರಹಂಕಾರವಲ್ಲ, ಅದು ಅವರ ಸ್ವಭಾವ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಧನು ರಾಶಿಯವರಿಗೆ ಯಾವುದೇ ಜವಾಬ್ದಾರಿ ಇಲ್ಲ, ಅವರು ಕೇವಲ ಮೋಜು ಮಸ್ತಿ ಮತ್ತು ತಿರುಗಾಟದಲ್ಲಿ ಜೀವನ ಕಳೆಯುತ್ತಾರೆ, ಅವರಿಗೆ ಭಾವನೆಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಧನು ರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ತತ್ವಜ್ಞಾನಿಗಳು. ಹೌದು, ನೀವು ಕೇಳಿದ್ದು ಸರಿ. ತಮ್ಮ ನಗುವಿನ ಮತ್ತು ನಿರಾಳತೆಯ ಮುಖವಾಡದ ಹಿಂದೆ ಅವರ ಜೀವನದ ಅರ್ಥವನ್ನ ಹುಡುಕುವ ಒಬ್ಬ ಗಂಭೀರ ಪ್ರಯಾಣಿಕನನ್ನ ಬಚ್ಚಿಟ್ಟುಕೊಂಡಿರುತ್ತಾರೆ. ಇವರ ಹಾಸ್ಯದ ಹಿಂದೆ ಸಮಾಜದ ಹುಡುಕುಗಳನ್ನು ತೋರಿಸುವ ತೀಕ್ಷ್ಣತೆ ಇರುತ್ತದೆ. ಇವರನ್ನ ಯಾರಾದರೂ ಅರ್ಥ ಮಾಡಿಕೊಂಡು ಇವರ ಜ್ಞಾನದ ಹಸಿವಿಗೆ ಜೊತೆಯಾದರೆ ಸಾಕು, ಇಡೀ ಜ್ಞಾನ ಭಂಡಾರವನ್ನೇ ಅವರ ಮುಂದೆ ತೆರೆದಿಡುತ್ತಾರೆ. ಆದರೆ ಯಾರಾದರೂ ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದರೆ ಅಥವಾ ಇವರನ್ನ ಕಟ್ಟಿ ಹಾಕಲು ಪ್ರಯತ್ನಿಸಿದರೆ ಕ್ಷಣವೂ ಯೋಚಿಸದೆ ಆ ಸಂಬಂಧದಿಂದ ದೂರ ಓಡಿ ಹೋಗುತ್ತಾರೆ. ಧನುರಾಶಿಯವರು ಅತ್ಯುತ್ತಮ ಸ್ನೇಹಿತರು. ಇವರ ಜೊತೆಗಿದ್ರೆ ಸಮಯ ಕಳೆಯದೇ ತಿಳಿಯುವುದಿಲ್ಲ. ತಮ್ಮ ಹಾಸ್ಯ, ಜ್ಞಾನ ಮತ್ತು ಸಾಹಸ ಪ್ರವೃತ್ತಿಯಿಂದ ಎಲ್ಲರನ್ನೂ ಹುರಿದುಂಬಿಸುತ್ತಾರೆ. ಸ್ನೇಹಿತರ ಕಷ್ಟದ ಸಮಯದಲ್ಲಿ ಸರಿಯಾದ ಸಲಹೆ ನೀಡುವ ಮೂಲಕ ಗುರುವಿನಂತೆ ಗುರಿ ತೋರಿಸುತ್ತಾರೆ. ಆದರೆ ಸ್ನೇಹದಲ್ಲಿ ಸುಳ್ಳು ಮತ್ತು ನಾಟಕೀಯತೆಯನ್ನು ಇವರು ಸಹಿಸುವುದಿಲ್ಲ. ಪ್ರೀತಿಯನ್ನ ತೋರಿಸುವ ವಿಷಯದಲ್ಲಿ ಇವರು ವಿಭಿನ್ನ. ದುಬಾರಿ ಉಡುಗೊರೆಗಳಿಗಿಂತ ತಮ್ಮ ಸಂಗಾತಿಯೊಂದಿಗೆ ಒಂದು ಹೊಸ ಜಾಗಕ್ಕೆ ಪ್ರವಾಸ ಹೋಗಲು ಅಥವಾ ಹೊಸ ಅನುಭವವನ್ನು ಪಡೆಯಲು ಇಷ್ಟಪಡುತ್ತಾರೆ. ಪ್ರೀತಿ ಅಂದರೆ ಇವರಿಗೆ ಒಂದು ಅದ್ಭುತ. ಸಂಗಾತಿಯ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ಮತ್ತು ತಮ್ಮ ಸ್ವಾತಂತ್ರ್ಯವನ್ನು ಬಯಸುತ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ಧನು ರಾಶಿಯವರು ಹುಟ್ಟು ಜ್ಞಾನಿಗಳು. ಇವರಿಗೆ ಕಚೇರಿಯ ಕೆಲಸಗಳು ಸೂಕ್ತವಲ್ಲ. ಶಿಕ್ಷಕ, ಪ್ರೊಫೆಸರ್, ಲೇಖಕ, ಪ್ರವಾಸಿ, ಮಾರ್ಗದರ್ಶಿ, ವಕೀಲ, ನ್ಯಾಯಾಧೀಶ, ತತ್ವಜ್ಞಾನಿ ಮತ್ತು ಸ್ವಂತ ಉದ್ಯಮದಲ್ಲಿ ಇವರು ಹೆಚ್ಚು ಯಶಸ್ಸನ್ನು ಸಾಧಿಸುತ್ತಾರೆ. ಜನರಿಗೆ ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸ್ಫೂರ್ತಿ ನೀಡುವುದು ಇವರ ಗುರಿ. ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎಂಬ ತತ್ವವನ್ನು ಪಾಲಿಸುತ್ತಾರೆ. ಹಣವನ್ನು ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪ್ರಯಾಣ, ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗಾಗಿ ಖರ್ಚು ಮಾಡುತ್ತಾರೆ. ಇವರಿಗೆ ಹಣಕ್ಕಿಂತ ಜ್ಞಾನ ಮತ್ತು ಅನುಭವವೇ ದೊಡ್ಡ ಸಂಪತ್ತು. ಗುರುಬಲದಿಂದ ಇವರಿಗೆ ಹಣದ ಅರಿವು ಚೆನ್ನಾಗಿರುತ್ತದೆ, ಆದರೆ ಉಳಿತಾಯ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಸ್ವಾತಂತ್ರ್ಯವೇ ಜೀವನ ಮತ್ತು ಭಾವನೆ ಮತ್ತು ಬದ್ಧತೆಗೆ ಇರುವ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಇವರು ಸಂಗಾತಿಗೆ ಹತ್ತಿರವಾಗುತ್ತಿದ್ದಂತೆ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯ ಇವರನ್ನು ಕಾಡುತ್ತದೆ. ಇವರ ಕಠೋರವಾದ ನೇರ ಮಾತುಗಳು ಸಂಗಾತಿಯ ಮನಸ್ಸಿಗೆ ಆಳವಾದ ಗಾಯವನ್ನುಂಟು ಮಾಡಬಹುದು. ಸಂಗಾತಿಗೆ ಪ್ರೀತಿ ಮತ್ತು ಭದ್ರತೆಯ ಭರವಸೆ ನೀಡುವುದನ್ನು ಕಲಿತರೆ ಮತ್ತು ಮಾತಿನಲ್ಲಿ ಸ್ವಲ್ಪ ಮೃದುತ್ವವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನ ಒಂದು ಸುಂದರ ಸಾಹಸಮಯ ಪಯಣವಾಗುತ್ತದೆ. ಧನು ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಸತ್ಯವನ್ನ ಹೇಳುವ ಭರದಲ್ಲಿ ಸಂದರ್ಭವನ್ನು ನೋಡದೆ ಮಾತನಾಡಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅತಿಯಾದ ಆಶಾವಾದದಿಂದ ನಾಡಿನ ಬಗ್ಗೆ ಯೋಚಿಸದೆ ಕೈಯಲ್ಲಿರುವ ಕೆಲಸವನ್ನು ಪೂರ್ಣಗೊಳಿಸದೆ ಮುಂದೆ ಸಾಗುತ್ತಾರೆ. ಜವಾಬ್ದಾರಿಗಳು ಮತ್ತು ಸಂಬಂಧಗಳು ತಮ್ಮನ್ನ ಕಟ್ಟಿ ಹಾಕುತ್ತವೆ ಎಂಬ ಭಯದಿಂದ ಒಳ್ಳೆಯ ಅವಕಾಶಗಳಿಂದ ದೂರ ಸರಿಯುತ್ತಾರೆ. ಇವರಿಗೆ ಎಲ್ಲವೂ ವೇಗವಾಗಿ ನಡೆಯಬೇಕು. ನಿಧಾನಗತಿಯಲ್ಲಿ ಇವರು ಸಹಿಸುವುದಿಲ್ಲ.
ಧನು ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ. ಬೃಹಸ್ಪತಿಯ ಅನುಗ್ರಹದಿಂದ ಇವರು ಶಕ್ತಿಯುತವಾಗಿರುತ್ತಾರೆ. ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತೊಡೆ, ಸೊಂಟ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ್ದು. ಅತಿಯಾದ ಓಡಾಟ ಮತ್ತು ಸಾಹಸ ಪ್ರವೃತ್ತಿಯಿಂದ ಈ ಭಾಗಗಳಲ್ಲಿ ಗಾಯಗಳಾಗುವ ಸಾಧ್ಯತೆ ಇರುತ್ತದೆ. ಯಕೃತ್ತು ಕೂಡ ಇವರ ಸೂಕ್ಷ್ಮ ಅಂಗ ಮತ್ತು ನಿಯಮಿತ ವ್ಯಾಯಾಮ ಇವರಿಗೆ ಅತ್ಯಗತ್ಯ. ಬನ್ನಿ ಈಗ ಧನು ರಾಶಿಯವರ ಜೀವನದ ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಬೃಹಸ್ಪತಿಯ ಆಳ್ವಿಕೆಯಲ್ಲಿರುವ ಇವರು ಜ್ಞಾನವನ್ನು ಅರಸುತ್ತಾ ಸತ್ಯವನ್ನ ಹುಡುಕುತ್ತಾ ಜಗತ್ತನ್ನೇ ಸುತ್ತಲು ಬಯಸುತ್ತಾರೆ. ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತದೆ. ಅದುವೇ ಗುರಿ. ಇವರ ಜೀವನದ ದೊಡ್ಡ ಸವಾಲೇ ತಮ್ಮ ಅಪಾರವಾದ ಶಕ್ತಿ ಮತ್ತು ಜ್ಞಾನವನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಕೇಂದ್ರೀಕರಿಸುವುದು. ಇವರ ಜೀವನದ ಹೋರಾಟವೆಂದರೆ ಕೇವಲ ಅಲೆಮಾರಿಯಾಗಿ ಉಳಿಯುವುದಲ್ಲ, ಬದಲಾಗಿ ಒಬ್ಬ ಮಾರ್ಗದರ್ಶಕನಾಗುವುದು. ಬಾಣವನ್ನ ಬಿಲ್ಲಿನಲ್ಲಿ ಹಿಡಿದುಕೊಂಡು ಅತ್ತಿತ್ತ ನೋಡುತ್ತಾ ನಿಂತರೆ ಪ್ರಯೋಜನವಿಲ್ಲ. ಅದನ್ನು ಒಂದು ಗುರಿಯತ್ತ ಹೊಡೆಯಬೇಕು. ಯಾವಾಗ ಇವರು ತಮ್ಮ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಲು ಕಲಿಯುತ್ತಾರೋ, ಯಾವಾಗ ತಾವು ಕಲಿತ ಜ್ಞಾನವನ್ನ ಜಗತ್ತಿನ ಒಳಿತಿಗಾಗಿ ಒಂದು ನಿರ್ದಿಷ್ಟ ದಾರಿಯಲ್ಲಿ ಬಳಸುತ್ತಾರೋ, ಆಗಲೇ ಇವರ ನಿಜವಾದ ಯಶಸ್ಸಿನ ಪಯಣ ಪ್ರಾರಂಭವಾಗುತ್ತದೆ. ನಿಜವಾದ ಸ್ವಾತಂತ್ರ್ಯ ಎಂದರೆ ಎಲ್ಲರಿಂದ ದೂರ ಒಡ್ಡುವುದಲ್ಲ, ಜವಾಬ್ದಾರಿಯನ್ನ ಅರಿತು ಜ್ಞಾನದ ಬೆಳಕಿನಲ್ಲಿ ಸರಿಯಾದ ದಾರಿಯನ್ನ ಆರಿಸಿಕೊಳ್ಳುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿಗೆ ಗುರುವಾಗುವ ಸಾಮರ್ಥ್ಯವನ್ನ ಪಡೆಯುತ್ತಾರೆ. ಧನು ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ. ಮಾತನಾಡುವ ಮುನ್ನ ಯೋಚಿಸಿ. ನಿಮ್ಮ ಸತ್ಯವು ಬೇರೆಯವರಿಗೆ ನೋವುಂಟು ಮಾಡದಂತೆ ಮೃದುವಾಗಿ ಹೇಳುವುದನ್ನು ಕಲಿಯಿರಿ. ಪ್ರಾರಂಭಿಸಿದ್ದನ್ನ ಪೂರ್ಣಗೊಳಿಸಿ. ಒಂದೇ ಸಮಯದಲ್ಲಿ 10 ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಬದಲು ಒಂದೊಂದಾಗಿ ಪೂರ್ಣಗೊಳಿಸಿ. ಗುರುವನ್ನ ಆರಾಧಿಸಿ. ಪ್ರತಿದಿನ ಗುರುವನ್ನ, ಹಿರಿಯರನ್ನ ಮತ್ತು ಶಿಕ್ಷಕರನ್ನ ಗೌರವಿಸುವುದರಿಂದ ಹಾಗೂ ಓಂ ಬೃಹಸ್ಪತಿಯೇ ಮಂತ್ರವನ್ನ ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಸಿಗುತ್ತದೆ. ಹಾಗಾದರೆ ಧನು ರಾಶಿ ಎಂದರೆ ಕೇವಲ ತಿರುಗಾಟ, ಬೇಜವಾಬ್ದಾರಿಯಲ್ಲ. ಅವರೊಳಗೆ ಒಬ್ಬ ಮಹಾನ್ ತತ್ವಜ್ಞಾನಿ ಇದ್ದಾನೆ. ಸತ್ಯಕ್ಕಾಗಿ ಹೋರಾಡುವ ಗುಣವಿದೆ. ಇತರರಿಗೆ ಸ್ಫೂರ್ತಿ ನೀಡುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜ್ಞಾನದ ಬೆಳಕನ್ನು ಜಗತ್ತಿಗೆ ಹಂಚುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ದಿಕ್ಕು ತಿಳಿಯದ ಪ್ರಯಾಣಿಕನಂತೆ ಕಂಡರೂ ಅವರು ತಮ್ಮದೇ ಆದ ಗುರಿಯನ್ನ ಹುಡುಕುತ್ತಿರುವ ಜ್ಞಾನದ ಬಾಣ. ಮುಂದಿನ ಬಾರಿ ನೀವು ಯಾವುದೇ ಧನು ರಾಶಿಯವರನ್ನ ಭೇಟಿಯಾದಾಗ ಅವರ ನಿರಾಳತೆಯ ಹಿಂದಿರುವ ಆ ಜ್ಞಾನದ ಹುಡುಕಾಟವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.